ಅದೇ ಇವತ್ತು ನಾನು ಬಂದು ನನ್ನ ವ್ಯವಸಾಯಕ್ಕೆ ನನಗೆ ಕೊಟ್ಟಿದ್ದಾರೆ. ನಮ್ಮ ಧರ್ಮಪತ್ನಿ ಕೂಡ ನಾನೇ ಮಾಡಿದ್ದೀನಿ. ಮಕ್ಕಳು ನಾಳೆ ಬರ್ತಾ ಇದ್ದಾರೆ. ಅವರು ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತು ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಉಳಿಬಾರ್ದು. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ಸಹ ಕೆಲಸಕ್ಕೆ ಇವತ್ತು ಸಹ ಹೋಗ್ಬೇಕಾಗ್ತದೆ. ಅವ್ರ ಕಡಿಮೆ ಆಗಿದೆ. ಅದಾಗಿನೂ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆಲ್ಲ ಹೋಗಿರ್ತಾರೆ. ಅಂಥವ್ರನ್ನ ಇವತ್ತು ಸಹ ಹಕ್ಕುಗಳನ್ನ ಕಟ್ಟಿಕೊಟ್ರೆ ಅದು ಅನ್ಯಾಯ ಎಸದಂಗೆ ಆಗ್ತದೆ. ಹಾಗಾಗಿ ಒಬ್ಬನೇ ಒಬ್ಬ ಪ್ರಜೆ ಇವತ್ತು ಸಹ ಇದರಿಂದ ನ್ಯಾಯಯುತವಾದಂಥದ್ದು. ಕೆಲವು ಬಾಂಗ್ಲಾದೇಶಗಳು ಅವು ಇವು ಎಲ್ಲ ಹೋಗಿ ಅದ್ರ ಬಗ್ಗೆ ನಾವು ತಕರಾರು ಮಾಡಲ್ಲ. ಆದ್ರೆ ಭಾರತದ ಪ್ರಜೆಗಳೇನಿರ್ತವೆ ಇವತ್ತು ನ್ಯಾಯಯುತವಾದಂಥ ಜನಸಾಮಾನ್ಯರು, ಬಡವರು, ಯಾವುದೇ ಜಾತಿಗೆ ಸೇರಿದಂಥವರಾಗಿ ಅವ್ರನ್ನ ಹೊರಗೂಡಿಸುವಂಥದ್ದು ಆಗ್ಬಾರ್ದು. ಅವ್ರಿಗೆ ಹಕ್ಕು ಉಳಿಬೇಕು. ಮತ್ತು ಯಾರು ಇನ್ನೂ ನ್ಯಾಯಯುತವಾಗಿದ್ದಂಥವ್ರು ಯಾರು ಹೊರಗಡೆ ಉಳಿದಿದ್ದಾರೆ, ಅವ್ರು ಮತದಾನ ಮಾಡಿಲ್ಲ, ಅವತ್ತು ವಿಶೇಷವಾಗಿ 18 ವರ್ಷದ ಅನೇಕ ಮತದಾನದ ಮಾಡಿ ಅವ್ರನ್ನ ಸೇರಿಸ್ಕೊಳ್ಳುವಂಥದ್ದು ಕೂಡ ಎರಡೂ ಕೂಡ ಆಗ್ಬೇಕು. ಆದ್ರೆ ಇದನ್ನ ಡಿಲೀಟ್ ಮಾಡಿ ರಾಜಕೀಯ ಉದ್ದೇಶದಿಂದ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಬೇಳೆಯನ್ನು ಕಳಿಸ್ಕೊಳ್ಳಿಕ್ ಮಾಡುವಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಾಗಿದೆ. ಇವತ್ತು ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಬೇರೆ ಬೇರೆ ಇದರಲ್ಲಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಅದನ್ನ ಹಾಕಬಾರ್ದು. ಆ ದಿಶೆಯಲ್ಲಿ ಎಲ್ಲಾ ಪ್ರಯತ್ನಗಳನ್ನು ನಮ್ಮ ಸರ್ಕಾರ, ನಮ್ಮ ಪಕ್ಷನೂ ಕೂಡ ಸಹ ನಾವು ಅದನ್ನ ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನೀವು ಕೂಡ ಜನರನ್ನ SIR ಬಗ್ಗೆ ಜಾಗೃತಿಗೊಳಿಸುವಂತ ಕೆಲಸವನ್ನ ಇವತ್ತು ಮಾಧ್ಯಮದ ನಾವು ಕೂಡ ನಿಮ್ದು ಬಹಳ ದೊಡ್ಡ ಪಾತ್ರ ಇದೆ. ನಾವು ಕೂಡ ಕೆಲಸವನ್ನು ಮಾಡಬೇಕು ಅಂತ ಕೇಳಿ ವಿನಂತಿಸ್ತೇನೆ. ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡೋದ್ರಲ್ಲಿ ಒಬ್ಬೊಬ್ಬರು 2 ಕೆಲವೊಬ್ಬರು ಡೆತ್ ಆಗಿದ್ದು ಕೂಡ ಮಾಡ್ತಾರೆ. ಈ ರೀತಿ ಸುಮ್ಮನೆ ವಿರೋಧ ಮಾಡ್ತಾ ಇದೆ ಅಂತ ಹಾಗೆ ಈಗ ನೋಡಿ, 2 ತರ ಇದೆ. ಒಂದು, ಯಾರು ಮತ ಹೊಂದಿರ್ತಾರೆ ಅವ್ರ ಪ್ರಶ್ನೆ ಬರೋದಲ್ಲ. ಯಾರೋ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ ಅಂತವ್ರ ಪ್ರಶ್ನೆ ಬರೋಲ್ಲ. ಮದುವೆ ಆಗಿ ಒಳಗಡೆ ಬಂದವರು ಇರ್ತಾರೆ. ಸೊ ಹಿಂಗೆಲ್ಲಾನು ಕೂಡ ಇದಾವೆ. ಅದನ್ನ ನಾವು ಹೇಳಂಗಿಲ್ಲ. ಅಥವಾ ಯಾರು 2 ಕಡೆ ಇರ್ತಾರೆ, ಇವತ್ತು ಬೇರೆ ರಾಜ್ಯದಲ್ಲಿ ಅಲ್ಲಿನ ಮಾಡ್ಕೊಂಡಿರ್ತಾರೆ, ಇಲ್ಲಿನ ಮಾಡ್ಕೊಂಡಿರ್ತಾರೆ. ಅಂತವು ರಿಫ್ಲೆಕ್ಷನ್ ಒಂದ್ ಕಡೆ ಅವ್ರು ಉಳಿಬೇಕು. ಇದೆಲ್ಲ ಪಾರದರ್ಶಕವಾಗಿ ಆಗ್ಲಿ. ಅದ್ರ ನೋಡಿದ್ರಿ ವೆಸ್ಟ್ ಬೆಂಗಾಲ್ ನಲ್ಲಿ ಇವ್ರು ಎಷ್ಟು ಸೀಟ್ಗಳನ್ನು ಗೆದ್ದಿದ್ದಾರೆ, ಎಷ್ಟು ಮಾರ್ಜಿನ್ ಗೆದ್ದಿದ್ದಾರೆ ಅಂದ್ರೆ ಅದೆಲ್ಲ ತೋರಿಸ್ತದೆ. ಒಂದು ಕೆಲವೊಂದು ಕಡೆ ಎಲ್ಲ ಇಲೆಕ್ಷನ್ ಆದ ನಂತರ ಎಲ್ಲೆಲ್ಲಿ SIR ಆದ ನಂತರ ಬಿಜೆಪಿ ಅಧಿಕಾರಕ್ಕೆ ನೆಕ್ಸ್ಟ್ ಟೈಮ್ ಕೂಡ 2028 ಇಲ್ಲೂ ಈ ರೀತಿ ಮಾಡ್ತಾನೋ ಆತಂಕ. 2028ರಲ್ಲಿ ನೀವು ಬರ್ದಿಟ್ಕೊಂಡ್ಬಿಡಿ, ಮತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈಗ ಸಲ 136 ಸೀಟ್ ಪಡೆಯೋಲ್ಲ, 150 ಸೀಟ್ಗಳನ್ನು ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ. ಇದರ ಅರ್ಥ ನಾವು SIR ನೆಗ್ಲೆಕ್ಟ್ ಮಾಡ್ಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ. ನಿಮ್ಮ ಹಕ್ಕನ್ನು ನೀವು ಬಡ್ಕೊಳ್ಸಕ್ ಆಗ್ತದ? ಯಾರೇ ಇರ್ಲಿ, ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕ ಸಂವಿಧಾನದಲ್ಲಿ ಇದು ಮಾಡ್ಕೊಂಡಂತವ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇವರನ್ನು ಎಲ್ಲರೂ ರಕ್ಷಣೆ ಮಾಡುವಂತ. ಮತ್ತೆ ಇವರು ವಿಚಿತ್ರ ಹೇಳ್ತಾರೆ, ಪಾಸ್ಪೋರ್ಟ್ ಈಸ್ ನಾಟ್ ಸಿಟಿಜನ್ಶಿಪ್. ಇದೊಂದು ಹೊಸ ಕೇಳ್ತೀನಿ. ಎಲ್ಲಾ ದೇಶದಲ್ಲಿ ಪಾಸ್ಪೋರ್ಟ್ಗೆ ಮಾನ್ಯತೆ ಇಲ್ಲ. ಆಧಾರ್ ಮಾಡಿದಿರ, ಆಧಾರ್ ಮಾನ್ಯತೆ ಇಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಕೊಡ್ಬೇಕಾ? ಬರೀ ವೋಟರ್ ಐಡಿ ಅಂತ ಅದು ಅವ್ರ ಉದ್ದೇಶನ. ಆಯ್ತು ಬಿಡಿ, ಬಡವರಿಗೆ ಪಾಸ್ಪೋರ್ಟ್ ಇರಂಗಿಲ್ಲ, ಶ್ರೀಮಂತರಿಗೆ ಇರ್ತವೆ. ಪಾಸ್ಪೋರ್ಟ್ ಅದು ಅಲ್ಲ, ಆಧಾರ್ ಕಾರ್ಡ್. ಮತ್ತೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಿ. ಮತ್ತೆ ಆಧಾರ್ ಕಾರ್ಡ್ ಮಾನ್ಯತೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ನಮಗೆ? ಇದಕ್ಕೆ ಇದೇ ಆತಂಕ ಏನೋ ಕಾಣ್ತಾ ಇದೆ. ಮತ್ತೆ ಅದ್ ಯಾವ್ದು ನಮ್ ಆತಂಕ ಅಲ್ಲ. ನಮ್ಮ ಇದು ಪ್ರಶ್ನೆ, ಚುನಾವಣೆ ಗೆಲುವು ಸೋಲು ಬೇರೆ. ಈಗ ಉದಾಹರಣೆಗಾಗಿ ವೆಸ್ಟ್ ಬೆಂಗಾಲ್ ನಲ್ಲಿ 80 ಸೀಟ್ಗಳು ಇವರು ಆ ಮಾರ್ಜಿನ್ ನಲ್ಲಿ ಇವ್ರು SIR ಏನು ಓಟ್ ಕಟ್ ಮಾಡಿ ಅದಕ್ಕೆ